ನೋಡಿ, ಬೀದರ್ನಲ್ಲೊಂದು ದರೋಡೆ ಆಯಿತು, ಆಮೇಲೆ ಮಂಗಳೂರಲ್ಲೊಂದು ದರೋಡೆ ಆಯಿತು. ಎರಡರ ಮಧ್ಯೆ ಮತ್ತೊಂದು ಕಡೆ ದರೋಡೆ ಆಗಿದೆ. ಎಲ್ಲಿ ಗೊತ್ತಾ? ವಿಜಯಪುರದಲ್ಲಿ ದರೋಡೆಕೋರರ ಮೇಲೆ ಪೊಲೀಸರು ಮತ್ತೊಂದು ಕಡೆ ಫೈರ್ ಮಾಡ್ತಾರೆ. ಜೈನಾಪುರದ ಸಂತೋಷ್ ಅನ್ನೋರ ಮನೆಯಲ್ಲಿ ದರೋಡೆ ಆಯ್ತಲ್ಲ, ನೆನೆ ರಾತ್ರಿ ಈ ಗ್ಯಾಂಗು ದರೋಡೆ ಮಾಡಿತ್ತು. ಈ ಗ್ಯಾಂಗ್ನ ಬೆನ್ನಟ್ಟಿತ್ತು ಪೊಲೀಸರು. NH50 ನ್ಯಾಷನಲ್ ಹೈವೇ 50 ಟೋಲ್ ಪ್ಲಾಜಾ ಬಳಿ ಬೈಕ್ನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಚೇಸ್ ಮಾಡಿದ್ದಾರೆ ಪೊಲೀಸರು. ಆಗ ಹೆದರ್ಕೊಂಡು ಬೈಕ್ ಬಿಟ್ಟು ಆ ಕತ್ಲಲ್ಲೇ ಜಮೀನಿಗೆ ನುಗ್ಬಿಡ್ತಾರೆ 5 ಜನ ದರೋಡೆಕೋರರು. ಜಮೀನಲ್ಲಿ ಗ್ಯಾಂಗ್ ಮೇಲೆ 5 ಸುತ್ತು ಪೊಲೀಸರು ಫೈರ್ ಮಾಡ್ತಾರೆ. ಆ ಕಗ್ಗತ್ತಲಲ್ಲಿ ಶೋಧದ ಸಂದರ್ಭದಲ್ಲಿ ಒಬ್ಬ ದರೋಡೆಕೋರ ಬಲೆಗೆ ಬೀಳ್ತಾನೆ. ಆ ಗುಂಡೆಟಿಗೆ ಬಿದ್ದಿದ್ದ ಓರ್ವನನ್ನ ಬಿಟ್ಟು ಉಳಿದ 4 ಎಲ್ಲರೂ ಕೂಡ ಎಸ್ಕೇಪ್ ಆಗ್ತಾರೆ. ಸಿಕ್ಕರೆ ನಮಗೂ ಬೀಳುತ್ತೆ ಅಂತ ಎಲ್ಲ ಎಸ್ಕೇಪ್ ಆದರು. ಒಬ್ಬ ಸಿಕ್ಕದಾದ್ಮೇಲೆ ಮುಗೀತು. ಇನ್ನು 4 ಜನನ ಹಿಡಿಯೋದು ಅಷ್ಟೇನೋ ಕಷ್ಟ ಆಗೋದಿಲ್ಲ. ನೋಡಿ, ಗಮನಿಸ್ತಾ ಇದ್ದೀವಿ ಆಪರೇಷನ್ ಸಂದರ್ಭದ ಒಂದು CCTV ವಿಜುವಲ್ಸ್ ಅಥವಾ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಓಕೆ, CCTV ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. 5 ಜನ ಪೊಲೀಸರು ಬಂದರು, ನಮ್ಮನ್ನು ಹಿಡಿದ್ರು, ತಗಲಾಕೊಂಡ್ವಿ ಅಂತ. ಆಮೇಲೆ ದರೋಡೆ ಸಂದರ್ಭದ CCTV ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪೊಲೀಸರ ಕೈಲಿ ತಗಲಾಕೊಂಡಲ್ಲ ಆ ದರೋಡೆಕೋರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ಪೊಲೀಸರು ಫೈರ್ ಮಾಡಿದ್ದಕ್ಕೆ ಕಾಲಿಗೆ ಗುಂಡಾಕಿದ್ದಾರೆ. 2 ಕಾಲಿಗೆ ಫೈರ್ ಮಾಡಿರಬೇಕು. 3 ಕಡೆ ಬ್ಯಾಂಡೇಜ್ ಹಾಕಿದ್ದಾನೆ ಅವನು. ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, 5 ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ದರೋಡೆ ಮಾಡಿ ಹೋಗ್ತಾ ಇರೋದು. ವಿಷಯ ತಿಳಿತಾ ಇದ್ದಂತೆ ಪೊಲೀಸರು ಕಾರ್ಯಪ್ರವೃತ್ತರಾದ ಮೇಲೆ NH50ಯಲ್ಲಿ ಈ ದರೋಡೆಕೋರರು ಇರೋದು ಕನ್ಫರ್ಮ್ ಆಗಿ ಪೊಲೀಸರು ಅವರನ್ನು ಚೇಸ್ ಮಾಡಿದಾಗ ಎಲ್ಲರೂ ದಿಕ್ಕಾಪಾಲಾಗಿ ಓಡ್ತಾರೆ. ಆಗ ಒಬ್ಬ ತಗಲಾಗ್ತಾನೆ, ಆತನೇ ಇವನು. ಒಂದು ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಆ್ಯಕ್ಟಿವ್ ಗ್ಯಾಂಗು ಆಪ್ರೇಟ್ ಆಗ್ತಾ ಇತ್ತು. ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನ ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇತ್ತು. ಸೊ 3 FIR ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ. ಡಿಸೆಂಬರ್ 9ರಂದು 2 ಮತ್ತು ಮೊನ್ನೆ ಒಂದಾಗಿತ್ತು. ಸೊ ಮೊನ್ನೆ ಹೋದಾಗಲೂ ಕೂಡ ಏನೋ ಒಂದು ಮನೆಗೆ ಹೋಗಿ ಆ ಗಂಡನ ಮೇಲೆ ಇಂಥ ದಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಸರನ್ನು ಕಿತ್ಕೊಂಡೋಗಿದ್ರು. ಸೊ ಪೊಲೀಸರು ಲಾಸ್ಟ್ 1 ವೀಕಿಂದ ಎಲ್ಲ ಕಡೆಯಿಂದ ಆಪ್ರೇಟ್ ಮಾಡ್ತಾಯಿದ್ರು. ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ. ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟಿಗೆ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಗಾಡಿದಾದ್ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ಅಪ್ಸ್ಕೊಂಡಾಗಿ ಹೋಗಿದ್ದಾರೆ. ಅಪ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡು 4 ಜನ ಒಂದೇ ಬೈಕಲ್ಲಿ ಅಪ್ಸ್ಕೊಂಡಾಗ್ತಿರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಆಗಿದ್ದಾರೆ. ಸೊ ದೆನ್ 3:15 ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ, ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದಿದ್ದಾರೆ. ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ. 3 ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ. ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇವತ್ತು ಬೆಳಗ್ಗೆ 8:15ರಿಂದ 8:30 ಗಂಟೆಗೆ ನಮಗೊಂದು ಪೊಲೀಸ್ಗಳನ್ನ ಪೇಷಂಟ್ ಕರ್ಕೊಂಬಂದರು. ಸೊ ಅವನು ನಿನ್ನೆ ದರೋಡೆ ಆಗಿತ್ತು. ದರೋಡೆ ಮಾಡಿದಂಥ ವ್ಯಕ್ತಿನೇ ಇವರು ಹಿಡ್ಲಿಕ್ಕೆ ಹೋದಾಗ ಅವನಿಗೆ ನಿಲ್ಲಿಸ್ಲಿಕ್ಕೆ ಹೋದಾಗ ಅವನಿಗೆ ತಪ್ಪಿಸ್ಕೊಂಡು ಓಡೋ ಸಂದರ್ಭದಲ್ಲಿ ಅವನಿಗೆ ಗುಂಡಿನ ದಾಳಿ ಮಾಡಿದಾಗ ಅವನಿಗೆ ಕಾಲಿಗೆ. ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಈ ದರೋಡೆ ಪ್ರಕರಣದಲ್ಲಿ 5 ಜನ ಭಾಗಿಯಾಗಿದ್ರು. 5 ಜನದಲ್ಲಿ ಒಬ್ಬ ಸಿಗಾಕೊಂಡಿದ್ದಾನೆ. ಏನಾದ್ರು ಬಾಯ್ಬಿಟ್ನಾ ಅಂತ ಪೊಲೀಸರ ಮುಂದೆ? ಖಂಡಿತವಾಗೂ ಶರತ್, ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ, ಅದರಲ್ಲೂ ಪ್ರಮುಖವಾಗಿ ವಿಜಯಪುರ ನಗರದಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಾಗ್ತಾ ಇತ್ತು. ಒಂದು 5 ಜನ ಮುಸುಕುಧಾರಿಗಳ ಗ್ಯಾಂಗು ನಗರದ ರಾಜ್ಕುಮಾರ್ ಲೇಔಟ್ ಸೇರಿದಂತೆ ಜೈನಾಪುರ ಲೇಔಟ್ದಲ್ಲೂ ಸಹಿತ ಮೊನ್ನೆ ತಡರಾತ್ರಿ ಒಂದು ಮನೆಗೆ ನುಗ್ಗಿ ಆ ಮನೆ ಮಾಲೀಕನಿಗೆ ಬೆನ್ನಿಗೆ ಚಾಕು ಹಾಕೋದ್ರ ಜೊತೆಗೆ ಮೇಲ್ಮಹಡಿಯಿಂದ ಕೂಡ ಆತನ ಕೆಳಗಡೆ ಬಿಸಾಕಿದ್ರು. ಇದು ಪೊಲೀಸರಿಗೂ ಕೂಡ ಸಾಕಷ್ಟು ತಲೆನೋವಾಗಿ ಮಾರ್ಪಟ್ಟಿತ್ತು. ಒಟ್ಟು ವಿಜಯಪುರ ನಗರದಲ್ಲಿ ಈ ರೀತಿಯಾದಂತಹ 3 ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು. ಅದರಲ್ಲೂ ಇನ್ನು 15 ದಿನಗಳ ಹಿಂದೆ ಅಷ್ಟೇ ವಿಜಯಪುರ ತಾಲೂಕಿನ ಹಿಟ್ನಳ್ಳಿ ಸಹಿತ ಅಲ್ಲೂ ಕೂಡ ಒಂದು ಮನೆಗೆ ನುಗ್ಗಿ ಆ ಮನೆಯಲ್ಲಿರುವಂತಹ ತಂದೆ ತಾಯಿ ಹಾಗೂ ಮಗನನ್ನ ಒಂದು ರೂಮಲ್ಲಿ ಕೂಡ ಹಾಕಿ ಅವರ ಹತ್ರ ಇದ್ದಂತ ಚಿನ್ನಾಭರಣವನ್ನು ಕೂಡ ದೋಚಿಕೊಂಡಿದ್ರು. ಇದು ಜಿಲ್ಲೆಯ ಜನತೆಯಲ್ಲಿ ಸಹಿತ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಲಕ್ಷ್ಮಣ್ ನಿಂಬರ್ಗಿ ಅವರು ಒಂದು ತಂಡವನ್ನು ಕೂಡ ರಚಿಸಿದ್ರು. ಆ ತಂಡ ತಡರಾತ್ರಿ ಗಸ್ತು ತಿರುಗುವಂತಹ ಸಂದರ್ಭದಲ್ಲಿ ಇವರು ಕಣ್ಣಿಗೆ ಬಿದ್ದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ತಡರಾತ್ರಿ ಇವರು ವಿಜಯಪುರ ನಗರದ ಕನಕದಾಸ್ ಬಡಾವಣೆಯಲ್ಲಿ ಓಡಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಅಲ್ಲಿಂದ ಪೊಲೀಸರು ಬರ್ತಾರೆ ಎಂಬ ಕಾರಣಕ್ಕಾಗಿ ಅವರು ಗಲಾಟೆ ಮಾಡಿರುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಈ ಕದಿಮರು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಜೊತೆಗೆ ಅಲ್ಲಿಂದ ನೇರವಾಗಿ ಗಡಗಿ ಲೇಔಟಿಗೆ ಬಂದ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಲ್ಲಿನ ಜನರು ಪೊಲೀಸರಿಗೆ ಮಾಹಿತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಅವರು ಊರಾಚೆ ಓಡಿ ಹೋಗುವಂತದ್ದು. ಇವರು ಒಂದು ಬೈಕ್ ಅನ್ನ ಮನೆ ಮುಂದೆ ನಿಲ್ಲಿಸಿರುವಂತಹ ಒಂದು ಬೈಕ್ ಅನ್ನ ಸಹಿತ ಕಳ್ಳತನ ಮಾಡ್ಕೊಂಡು ಅದೇ ಬೈಕ್ ಮೇಲೆ 4 ಜನ ಹತ್ತಿ ಹೋಗ್ತಾರೆ.
ಹೋಗುವಂತ ಸಂದರ್ಭದಲ್ಲಿ ಇವರು ಗಸ್ನಲ್ಲಿದ್ದಂತ ಪೊಲೀಸರು ಇವ್ರನ್ನ ನೋಡಿ ವಿಚಾರಣೆಗೊಳಪಡಿಸುವಂತ ಸಂದರ್ಭದಲ್ಲಿ ಇವರು ಬೈಕ್ ಅನ್ನ ಬೀಸಾಕಿ ಓಡೋಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಬ್ರಿಗೆ ಬೈಕ್ ಬಿದ್ದಂತ ಸಂದರ್ಭದಲ್ಲಿ ಇವ್ರಿಗೆ ಗಾಯ ಕೂಡ ಆಗುತ್ತೆ. ಇನ್ನು ಇವ್ರನ್ನ ಬೆನ್ನಟ್ಟಿದಂತ ಪೊಲೀಸರು ಏನೋ ಸಿಪಿಐ ಇದ್ದಾರೆ, ಅವ್ರ ನೇತೃತ್ವದ ಸಿಪಿಐ ಸೇರಿದಂತೆ PSI ಹಾಗೂ ಅವ್ರ ತಂಡವನ್ನ ರಚಿಸಿಕೊಂಡು ಇವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಸುಮಾರು 5 ಸುತ್ತಿನ ಗುಂಡಿನ ದಾಳಿಯನ್ನು ಕೂಡ ನಡೆಸ್ತಾರೆ. ಕತ್ಲಲ್ಲಿ ಗುಂಡಿನ ದಾಳಿ ನಡೆಸಿದ ಸಂದರ್ಭದಲ್ಲಿ ಓರ್ವನ ಕಾಲಿಗೆ ಅಂದ್ರೆ ಇವ್ರು ಮೂಲತಃ ಮಧ್ಯಪ್ರದೇಶದವರು ಎನ್ನಲಾಗ್ತಾ ಇದೆ. ಮಹೇಶ್ ಎಂಬಾತನ ಕಾಲಿಗೆ ಗುಂಡು ಕೂಡ ತಗಲಿರುವಂತದ್ದು. ಒಟ್ಟು ಅವನಿಗೆ 3 ಗುಂಡು ತಗಲಿದೆ. ಎಡಗಾಲಿಗೆ 2 ತಗಲಿದ್ರೆ ಬಲಗಾಲಿಗೆ 1 ಗುಂಡು ತಗಲಿರುವಂತದ್ದು. ಈ ತಕ್ಷಣವೇ ಆತನಿಗೆ ಫೈರಿಂಗ್ ಮಾಡಿರುವಂತ ಸಂದರ್ಭದಲ್ಲಿ ರಾತ್ರಿ 3 ಗಂಟೆ ಹೊತ್ತಿಗೆ ಫೈರಿಂಗ್ ಮಾಡಿರುವಂತ ಸಂದರ್ಭದಲ್ಲಿ ಇವ್ರಿಗೆ ರಾತ್ರಿ ಗೊತ್ತಾಗಲ್ಲ. ಬೆಳಗಿನ ಜಾವ ಆತ ಗದ್ದೆಯಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಆತನ ತೆಗೆದುಕೊಂಡು ಬಂದು ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಆತರಿಂದ ಇನ್ನಷ್ಟು ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಶರತ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ.